ಮನೆಯಲ್ಲಿ ಜಿರಳೆಗಳ ಕಾಟ ಹೆಚ್ಚಾಗಿದೆಯಾ? ಹಾಗಾದರೆ ದುಬಾರಿ ಸ್ಪ್ರೇ ಬೇಡ, ಮನೆಯಲ್ಲೇ ಫ್ರೀಯಾಗಿ ಇದನ್ನು ಓಡಿಸ್ಬೋದು. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಬೇವಿನ ಮರವನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಸುಲಭವಾಗಿ ಮನೆಯಲ್ಲೇ ನಾವು ಹೇಗೆ ಜಿರಳೆಗಳನ್ನು ಓಡಿಸ್ಬೋದು ಅಂತ ನಾನಿವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ನಾನು ಬೇವಿನ 2 ಗೆಲ್ಲುಗಳನ್ನು ತೆಗೆದೆ. ಬನ್ನಿ ವಿಡಿಯೋನ ಶುರು ಮಾಡುವ. ಜಿರಳೆಗಳು ಹೆಚ್ಚಾಗಿ ಸಿಂಕ್ನ ಕೆಳಗೆ ಅಡಿಯಲ್ಲಿ ವಾಸಿಸ್ತವೆ. ಅದಕ್ಕೆ ಈ ಬೇವಿನ ಎಲೆಯನ್ನು ನೋಡಿ ಇಟ್ಟೆ. ಇನ್ನೊಂದು ಜಿರಳೆಗಳು ಎಲ್ಲಿರುತ್ತವೆ ಅಂದರೆ ಈ ಗ್ಯಾಸಿನ ಹತ್ತಿರ ಅಡಿಯಲ್ಲಿ ಏನಾದರೂ ತಿನ್ನಲಿಕ್ಕೆ ಏನಾದರೂ ಸಿಕ್ಕಿದರೆ ಅಲ್ಲಿ ಕೂಡ ಇರುತ್ತೆ. ಅದಕ್ಕೆ ಅಲ್ಲಿನ ಕೂಡ ನಾನು ಬೇವಿನ ಎಲೆಯನ್ನು ಇಟ್ಟೆ. ಇನ್ನು ಜಿರಳೆಗಳು ಜಾಸ್ತಿಯಾಗಿರೋದು ವಾರ್ಡ್ರೋಬಿನ ಒಳಗೆ, ಅಲ್ಲಿ ಅಡಗಿ ಕುಳಿತಿರ್ತದೆ. ಅದಕ್ಕೆ ಕೂಡ ನೋಡಿ ಬೇವಿನ ಎಲೆಯನ್ನು ಹಾಕಿದೆ. ಹಸಿ ಬೇವಿನ ಎಲೆಗಿಂತ ಅದು ಒಣಗಿದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಜಿರಳೆಯನ್ನು ಓಡಿಸಲಿಕ್ಕೆ ಇನ್ನೊಂದು ಟಿಪ್ಸ್, ಒಂದು ಪಾತ್ರೆಯಲ್ಲಿ ನಾನು 1 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿದೆ. ಅಷ್ಟೇ ಪ್ರಮಾಣದಲ್ಲಿ 1 ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬ ಪರಿಣಾಮಕಾರಿಯಾಗಿದೆ ಜಿರಳೆಯನ್ನು ಓಡಿಸಲು. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ಇದನ್ನು ಒಂದು ಸೈಡಲ್ಲಿ ಇಡ್ತೀನಿ. ಯಾವುದೇ ಪಾತ್ರೆಯನ್ನು ಸಹ ತಗೊಳ್ಬೋದು. ನಾನಿಲ್ಲಿ ಬಾಳೆ ಎಲೆ ತುಂಡನ್ನು ತಗೊಂಡಿದ್ದೀನಿ. ಅದಕ್ಕೆ ಈಗ ನಾನು ಒಂದು ಸ್ವಲ್ಪ ಮಿಶ್ರಣವನ್ನು ಹಾಕಿ ಒಂದು ಮೂಲೆಯಲ್ಲಿ ಇಡ್ತೀನಿ. ಈಗ ನೋಡಿ, ಹೆಚ್ಚಾಗಿ ಗ್ಯಾಸ್ ಸ್ಟವ್ ಹತ್ತಿರ ಜಿರಳೆಗಳು ಇರುತ್ತೆ. ಅದಕ್ಕೆ ನಾನು ಅಲ್ಲಿ ಈಗ ಇಟ್ಟೆ. ಇದನ್ನು ರಾತ್ರಿ ಟೈಮಲ್ಲಿ ಕೂಡ ಇಡ್ಬೋದು. ಕೆಲವೊಮ್ಮೆ ಇದು ಇರುವೆಗಳೆಲ್ಲ ಬರ್ಬೋದು, ನೋಡ್ಕೊಳ್ಬೇಕು ಇರುವೆ ಬರದಾಗಿ. ಇಲ್ಲಿ ನೋಡಿ ಸಿಂಕಿನ ಕೆಳಗೆ ಅಲ್ಲಿ ಕೂಡ ಹೆಚ್ಚಾಗಿ ಜಿರಳೆಗಳು ಇರುತ್ತೆ. ಅಲ್ಲಿ ಕೂಡ ಇಡ್ತಾ ಇದ್ದೀನಿ. ಈ ವಾರ್ಡ್ರೋಬಿನ ಒಳಗೆ ಇರುವೆಗಳು ಜಾಸ್ತಿ ಇರುತ್ತೆ, ಅದಕ್ಕೆ ಅಲ್ಲಿ ಕೂಡ ಇಡ್ತಾ ಇದ್ದೀನಿ. ಕೆಲವು ಸಲ ಡಬ್ಬಿಗಳ ಹತ್ತಿರ ಕೂಡ ಇರುವೆಗಳು ಬರುತ್ತವೆ. ಅಲ್ಲಿ ಕೆಲವು ಲವಂಗಗಳನ್ನು ಇಡಬೇಕು. ಈ ಲವಂಗದ ವಾಸನೆ ಜಿರಳೆಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇವತ್ತು ನಾನು ತೋರಿಸಿದಂಥ ಈ ಮನೆಮದ್ದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.